ಸರಿ ಶಾಸ್ತ್ರಿಗಳೇ, ಲಲಿತಾ ಸಹಸ್ರನಾಮದ ಮಹತ್ವದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಈಗ ಸಂದೇಶಗಳನ್ನು ನೋಡೋಣ. ಮೊದಲಿಗೆ ಶರಣಪ್ಪ ಹಳ್ಳೂರ್ ಅವರು ಬಾಗಲಕೋಟೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 16/1/1976, ಸಮಯ 8:45ರಿಂದ 9 ಗಂಟೆ ಬೆಳಗ್ಗೆ. ಅವರ ಪ್ರಶ್ನೆ, ಹಣಕಾಸಿನ ಸಮಸ್ಯೆ ಇದೆ, ಪ್ರಗತಿಯೇ ಕಾಣ್ತಾ ಇಲ್ಲ, ಪರಿಹಾರ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಶರಣಪ್ಪ ಹಳ್ಳೂರ್ ಅವ್ರ ಪ್ರಶ್ನೆ, ಜೀವನದಲ್ಲಿ ಪ್ರಗತಿ ಇಲ್ಲ ಅಂದರೆ ಹಣಕಾಸಿನ ಪರಿಸ್ಥಿತಿ ಪಾಪ ಕ್ಲಿಷ್ಟವಾಗಿದೆ. ನೋಡೋಣ, ಜಾತಕವನ್ನು ಪರಿಶೀಲಿಸೋಣ. ನೋಡಿ, ತಮ್ಮದು ಕುಂಭ ಲಗ್ನ. ಲಗ್ನದಿಂದ ಕರ್ಮಾಧಿಪತಿಯಾಗಿರ್ತಕ್ಕಂತಹ ಕುಜ ನಿಮ್ಮ ಜಾತಕದಲ್ಲಿ ಚತುರ್ಥದಲ್ಲಿದ್ದಾನೆ, ಶುಕ್ರನ ಮನೆಯಲ್ಲಿ. ಶುಕ್ರ ಕರ್ಮಸ್ಥಾನದಲ್ಲಿದ್ದಾನೆ. ಪರಿವರ್ತನಾ ಯೋಗ ಇದೊಂದು. ಏನಪ್ಪ ಪರಿವರ್ತನೆ ಆಗಿದೆ ಯೋಗ ಅಂತ ಹೇಳ್ತೀರಾ, ಆದರೆ ಏನು ಯೋಗವೇ ಆಗಿಲ್ಲ ನನಗೆ ಅಂತ. ಧನಸ್ಥಾನದಲ್ಲಿ ಧನಾಧಿಪತಿ ಇದ್ದಾನೆ, ಆದರೆ ಹಣವಿಲ್ಲ. ಈಗ ಪ್ರಸ್ತುತ ನಿಮಗೆ ಬುಧನ ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ರಾಹು ಭುಕ್ತಿ ನಡೀತಾ ಇದೆ. 2025 ನವೆಂಬರ್ವರೆಗೆ ರಾಹುವಿನ ಒಂದು ಕಾಲ ನಡೀತಾ ಇದೆ, ರಾಹುವಿನ ಭುಕ್ತಿ. ರಾಹು ನಿಮಗೆ ಭಾಗ್ಯಸ್ಥಾನದಲ್ಲಿರ್ತಕ್ಕಂಥದ್ದು. ಅದು ರಾಹು ಭಾಗ್ಯದಲ್ಲಿದ್ದರೆ ದೌರ್ಭಾಗ್ಯತೆ ಅಂತ, ಅನಾನುಕೂಲ ಹೆಚ್ಚಾಗುತ್ತೆ ಅನ್ನೋದನ್ನು ಸೂಚಿಸುತ್ತೆ. ಈಗ ನೀವು 2025 ನವೆಂಬರ್ವರೆಗೆ ನಿಮಗೆ ನೋಡಿಪ್ಪ ಕ್ಲಿಷ್ಟವಾಗಿದೆ. ನೀವು ಇವಾಗ ಧೃತಿಗೆಡಬಾರ್ದು. ಯಾವಾಗ ಕಷ್ಟ ಬರುತ್ತೆ ಆಗ ಏನಪ್ಪ ಅಂತ ತಲೆ ಮೇಲೆ ಏನು ಕೈ ಹೊತ್ಕೊಂಡು ಕೂತ್ಕೊಳ್ಳೋದಲ್ಲ. ಈ ಸಂದರ್ಭದಲ್ಲಿ ಯಾವುದಾದ್ರು ಹತ್ತಿರದಲ್ಲಿ ಅಮ್ಮನವರ ಸನ್ನಿಧಾನ ಇದ್ದರೆ ಅಮ್ಮನವರಿಗೆ ಪ್ರತಿ ಶುಕ್ರವಾರ ಉದ್ದು ದಾನ ಮಾಡಿ. ಅದು ತುಂಬ ಸಹಾಯವಾಗುತ್ತೆ. ನಿಮಗೆ ದಾರಿ ಸೂಚಿಸುತ್ತೆ, ಒಂದು ಹೊಸ ದಾರಿಯನ್ನು ಸೂಚಿಸುತ್ತೆ. 25 ನಂತರ 2025 ನವೆಂಬರ್, ಇನ್ನೂ ಒಂದೂವರೆ ವರ್ಷ ಇದೆ ನಿಮಗೆ. ಅದಾದ ಮೇಲೆ ಧನಾಧಿಪತಿ ಕಾಲ ಶುರುವಾಗುತ್ತೆ. ಖಂಡಿತ ಉತ್ತಮವಾದ ಫಲ ಕಾಣ್ತೀರಾ, ಹೆಚ್ಚಿನ ಹಣ ಬರುತ್ತೆ. ಹಣಕಾಸು ಮತ್ತು ಮನೆಯಲ್ಲಿ ಕುಟುಂಬ ಸೌಖ್ಯ, ಧನ ಧಾನ್ಯ ಸಮೃದ್ಧಿಗಳು, ಇದು ಎಲ್ಲದಕ್ಕೆ ಒಂದು ದಾರಿ ಸಿಗುತ್ತೆ. ತುಂಬ ಚೆನ್ನಾಗಿದೆ. ಸ್ವಲ್ಪ ಕಾಯಬೇಕು, ಆತಂಕ ಮಾಡ್ಕೋಬೇಡಿ. ಅಲ್ಲಿವರೆಗೂ ನಾನು ಹೇಳಿದ ಸಣ್ಣ ಪರಿಹಾರ, ಸರಳ ಪರಿಹಾರ ಅದನ್ನು ಮಾಡಿ, ಖಂಡಿತ ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಪ್ರವೀಣ್ ಅವರು ರಾಣೆಬೆನ್ನೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 4/12/1992, ಸಮಯ 6:45 ಬೆಳಗ್ಗೆ. ಅವರ ಪ್ರಶ್ನೆ, ಸಾಲ ಬಾಧೆ ಇದೆ, ಮದುವೆ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ಪ್ರವೀಣ್ ಅವರ ಪ್ರಶ್ನೆ, ಸಾಲ ಬಾಧೆ ಇದೆ, ಇದರಿಂದ ಹೊರಬರೋದು ಹೇಗೆ ಅಂತ ಕೇಳಿದ್ದಾರೆ. ಜಾತಕ ನೋಡೋಣ. ನೋಡಿ, ತಮ್ಮದು ವೃಶ್ಚಿಕ ಲಗ್ನ. ಪ್ರಸ್ತುತ ಕಾಲವನ್ನು ನೋಡಿದ್ರೆ ಕೇತು ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥ ತಮಗೆ ಚಂದ್ರನ ಒಂದು ಕಾಲ ನಡೀತಾ ಇದೆ. ಕೇತು ಚಂದ್ರ ಇಬ್ಬರು ಪರಸ್ಪರ ವಿರೋಧಿಗಳು. ಆ ಸಂದರ್ಭದಲ್ಲಿ ಅನಾನುಕೂಲ ಹೆಚ್ಚು. ಆದರೆ ಚಂದ್ರ ನಿಮ್ಮ ಜಾತಕದಲ್ಲಿ ಬಲವಾಗಿದ್ದಾನೆ, ಅಂದರೆ ಬಲಿಷ್ಠತೆ ಇದೆ. ಗುರುಕ್ಷೇತ್ರ ಬೇರೆ, ಹೀಗಾಗಿ ಗುರುವಿನ ದೃಷ್ಟಿಗೊಳಪಟ್ಟಿದ್ದಾನೆ. ಆತ ಏನಾದರೂ ಸಹಾಯ ಖಂಡಿತ ಮಾಡ್ತಾನೆ. ಹೀಗಾಗಿ ಆತಂಕ ಬೇಡ. ಹತ್ತಿರದಲ್ಲಿ ಯಾವುದಾದ್ರು ನರಸಿಂಹಸ್ವಾಮಿ ಸನ್ನಿಧಾನ ಇದ್ದರೆ ನರಸಿಂಹಸ್ವಾಮಿಗೆ ಹುರುಳಿ ದಾನ ಮಾಡಿ. ಪ್ರತಿ ಮಂಗಳವಾರ ಹುರುಳಿ ದಾನ ಮಾಡಿದ್ರೆ ಒಂದು 9 ವಾರ ಮಾಡಿ. ತುಂಬ ಅನುಕೂಲ ಆಗುತ್ತೆ, ಹೆಚ್ಚಿನ ಅನುಕೂಲ ಆಗುತ್ತೆ. ಸಾಲದಿಂದ ಹೊರಗೆ ಬರ್ತೀರಾ, ಆತಂಕ ಪಡಬೇಡಿ. ಇದು ತುಂಬ ಸಹಾಯವಾಗುತ್ತೆ. ಮಾಡಿ ನೋಡಿ, ನರಸಿಂಹಸ್ವಾಮಿ ಸನ್ನಿಧಾನಕ್ಕೆ ಹುರುಳಿ ದಾನ ಪ್ರತಿ ಮಂಗಳವಾರ. ಇನ್ನು ತಾವು ವಿವಾಹದ ಬಗ್ಗೆ ಕೇಳಿದ್ದೀರಿ. ಸಪ್ತಮಾಧಿಪತಿ ಶುಕ್ರ ನಿಮ್ಮ ಜಾತಕದಲ್ಲಿ ಶನಿ ಜೊತೆ ಇದ್ದಾನೆ. ಸ್ವಲ್ಪ ವಿಳಂಬದ ಸೂಚನೆ ಇದು. ಮತ್ತು ಸಪ್ತಮದಲ್ಲಿ ಕೇತು ಇರತಕ್ಕಂಥದ್ದು. ಹೀಗಾಗಿ ಕೇತು ಗ್ರಹ ಶಾಂತಿ ಮಾಡಿಸ್ಬೇಕು. ಇದು ತುಂಬ ಅನುಕೂಲ ಆಗುತ್ತೆ. ಕೇತು ಗ್ರಹ ಶಾಂತಿ, ಅದರಿಂದ ನೀವು ಹೊರಗೆ ಬರ್ತೀರಾ, ಏನು ತೊಡಕಿನಿಂದ ಹೊರಗೆ ಬರ್ತೀರಾ. ಆಮೇಲೆ ವಿವಾಹಕ್ಕೆ ಒಂದು ದಾರಿ ಆಗುತ್ತೆ. ಈ ಪ್ರಯತ್ನ ಮಾಡಿ. ನಿಮಗೆ ವಸ್ತುತಃ ಈ ಚಂದ್ರನ ಕಾಲ ಇದೆಯಲ್ಲ, ಇದ್ರ ಈಗ ನವೆಂಬರ್ ನಂತರದಲ್ಲಿ ಸಾಕ್ಷಾತ್ ಕುಜನ ಕಾಲ ಪ್ರಾರಂಭವಾಗುತ್ತೆ. ಯಾರು ಲಗ್ನಾಧಿಪತಿಯೋ ಅವನ ಕಾಲ. ಆಗ ನವೆಂಬರ್ ನಂತರದಲ್ಲಿ ವಿವಾಹಕ್ಕೆ ಖಂಡಿತ ಅವಕಾಶ ಇದೆ. ಕೇತು ಗ್ರಹ ಶಾಂತಿ ತಪ್ಪದೇ ಮಾಡಿಸಿ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಸಂಪತ್ ಅವರು ಕೂಡ್ಲಿಗಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 30/7/2008, ಸಮಯ 1:05 ಮಧ್ಯಾಹ್ನ. ಅವರ ಪ್ರಶ್ನೆ, SSLC ಆಗಿದೆ, ಮುಂದಿನ ಶಿಕ್ಷಣದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಸಂಪತ್ ಅವರ ಪ್ರಶ್ನೆ, ಶಿಕ್ಷಣ ಹೇಗಿದೆ ಅಂತ, ವಿದ್ಯಾಭ್ಯಾಸ ಹೇಗಿರ್ತದೆ ಅಂತ ಜಾತಕ ನೋಡೋಣ. ನೋಡಿ, ತಮ್ಮದು ತುಲಾ ಲಗ್ನವಾಗಿದೆ. ಲಗ್ನದಿಂದ ಈ ದ್ವಿತೀಯದ ಅಧಿಪತಿ ಆತ ಲಾಭದಲ್ಲಿದ್ದಾನೆ. ಪಂಚಮಾಧಿಪತಿ ಶನೈಶ್ಚರ ಲಾಭದಲ್ಲಿದ್ದಾನೆ. ಪ್ರಸ್ತುತ ನಿಮಗೆ
ಗುರು ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥ ತಮಗೆ ಶುಕ್ರನ ಒಂದು ಕಾಲ ನಡೀತಾ ಇದೆ. ಶುಕ್ರನು ಕೂಡ ಚೆನ್ನಾಗಿದ್ದಾನೆ, ಆತ ಬಲಿಷ್ಠನಾಗಿದ್ದಾನೆ. ಹೀಗಾಗಿ ನಮಗೆ ಒಳ್ಳೆಯ ದಾರಿ ಸಿಗುತ್ತೆ. ವಿದ್ಯಾಭ್ಯಾಸ ತುಂಬ ಚೆನ್ನಾಗಿದೆ, ಆತಂಕ ಬೇಡ. ಚೆನ್ನಾಗಿ ಓದಬೇಕಷ್ಟೇ. ನೀವು ಒಂದು ಒಳ್ಳೆಯ ಗುರಿ ಇಟ್ಟುಕೊಳ್ಳಿ. ನಿಮ್ಮ ಜಾತಕದಲ್ಲಿ ವಸ್ತುತಃ ಶುಕ್ರ ತುಂಬ ಚೆನ್ನಾಗಿದ್ದಾನೆ. ಹೀಗಾಗಿ ಡಿಸೈನಿಂಗ್ ಫೀಲ್ಡ್ಸನ್ನು ಆಯ್ಕೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರ್ತೀರ, ತುಂಬ ಚೆನ್ನಾಗಿ ವಿದ್ಯಾಭ್ಯಾಸ ಮುಂದುವರಿಯುತ್ತೆ. ಜೊತೆಗೆ ಒಂದು ಸಾಧನೆ ಮಾಡಲಿಕ್ಕೆ ಅವಕಾಶ ಇದೆ. ಚೆನ್ನಾಗಿದೆ, ಯೋಚನೆ ಮಾಡಿಬಿಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಶಿವಪ್ರಸಾದ್ ಅವರು ಬೆಳಗಾವಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 18/8/2006, ಸಮಯ 3:18 ಬೆಳಗಿನ ಜಾವ. ಅವರ ಪ್ರಶ್ನೆ, ಶಿಕ್ಷಣ ಮತ್ತು ಆರೋಗ್ಯ ಹೇಗಿದೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ಶಿವಪ್ರಸಾದ್ ಅವರ ಪ್ರಶ್ನೆ ಶಿಕ್ಷಣ ಹಾಗೆ ಆರೋಗ್ಯದ ಬಗ್ಗೆ ಕೇಳಿದ್ದಾರೆ. ಜಾತಕ ನೋಡೋಣ. ನೋಡಿ, ತಮ್ಮದು ಮಿಥುನ ಲಗ್ನವಾಗಿದೆ. ಲಗ್ನದ ಅಧಿಪತಿ ಬುಧ ದ್ವಿತೀಯದಲ್ಲಿ ಶನಿ ಶುಕ್ರರ ಜೊತೆಗಿದ್ದಾನೆ. ಪ್ರಸ್ತುತ ಇವಾಗ ನಿಮಗೆ ರಾಹು ದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು, ಈಗ ಕೇತುವಿನ ಭುಕ್ತಿ ನಡೀತಾ ಇದೆ. ನೋಡಿ, ಜನವರಿವರೆಗೆ, ಒಂದು 2025 ಜನವರಿವರೆಗೆ ಸ್ವಲ್ಪ ಆರೋಗ್ಯದ ಕಡೆ ಗಮನ ತೆಗೆದುಕೊಳ್ಬೇಕು ನೀವು. ಯಾಕೆಂದರೆ ಸ್ವಲ್ಪ ಕೇತು ಸ್ವಲ್ಪ ತೊಡಕನ್ನು ಉಂಟು ಮಾಡ್ತಾನೆ. ಈ ವಿಷಶಸ್ತ್ರ ಘಾತಗಳು ಇಂಥದ್ದನ್ನೆಲ್ಲ ಸೂಚಿಸ್ತಕ್ಕಂಥವನು, ಮತ್ತು ವಿಘ್ನಗಳಾಗ್ತಕ್ಕಂಥದ್ದು ಕೆಲಸಗಳಲ್ಲಿ ಅಥವಾ ನಿಮ್ಮ ವಿದ್ಯಾಭ್ಯಾಸದಲ್ಲಿ, ಈ ಥರದ್ದೊಂದು ತೊಡಕು. ಕೇತು ಅಂದರೆ ಯಾವುದನ್ನು ವಿಘ್ನ ಮಾಡ್ತಕ್ಕಂಥ ಅವನು. ಹೀಗಾಗಿ ಆರೋಗ್ಯದಲ್ಲಿ ಸ್ವಲ್ಪ ಗಮನ ತಗೋಬೇಕು ನೀವು. ಗಣಪತಿ ಸನ್ನಿಧಾನ ಇದ್ದರೆ ಹತ್ತಿರದಲ್ಲಿ ಗಣಪತಿಗೆ ರುದ್ರಾಭಿಷೇಕ ಮಾಡಿಸಿ, ಪ್ರತಿ ಮಂಗಳವಾರ ಮಾಡಿಸಿ. ಅದು ಸ್ವಲ್ಪ ತೀರ್ಥ ತಗೊಳ್ಳಿ, ತುಂಬ ಸಹಾಯವಾಗುತ್ತೆ. ಇನ್ನು ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದ ಹಾಗೆ ಶುಕ್ರ ಬುಧ ಪಂಚಮದಲ್ಲಿ ಗುರು ಇದ್ದಾನೆ. ಬುದ್ಧಿ ಸ್ಥಾನೇ ಶುಭಯುತೆ ತೀವ್ರ ಬುದ್ಧಿ ನಿರ್ದೇಶ ಅಂತ ತುಂಬ ಚೆನ್ನಾಗಿದೆ. ಹೀಗಾಗಿ ಚೆನ್ನಾಗಿ ಓದಿ, ಒಳ್ಳೆಯ ನೀವು ಪ್ರಸಿದ್ಧಿಗೆ ಬರುವ ಎಲ್ಲ ಲಕ್ಷಣ ಇದೆ. ನೀವು ಲಾ ಮಾಡಿ, ಸಾಧ್ಯವಾದರೆ ಅದು ತುಂಬ ಸಹಾಯವಾಗುತ್ತೆ, ಅನುಕೂಲ ಇದೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ವೀಕ್ಷಕರು ಕಳುಹಿಸಿದಂಥ ಸಂದೇಶಗಳಿಗೆ ಉತ್ತರಗಳನ್ನು ತಿಳಿಸ್ಕೊಟ್ರಿ. ಇನ್ನು ವೀಕ್ಷಕರೇ, ನೀವು ಸಹ ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳುಹಿಸಬೇಕು ಅಂತ ಅಂದ್ಕೊಳ್ತಾ ಇದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ನಂಬರ್ಗೆ ಯಾರ ಬಗ್ಗೆ ಕೇಳಬೇಕು ಅಂತ ಇದ್ದೀರಾ ಅವರ ಹುಟ್ಟಿದ ದಿನಾಂಕ, ಸಮಯ ಮತ್ತು ಪ್ರಶ್ನೆಯನ್ನು ಸ್ಪಷ್ಟವಾಗಿ ವಾಟ್ಸಪ್ ಮೂಲಕ ಕಳುಹಿಸಿ ಕೊಡಬೇಕಾಗತ್ತೆ. ಮುಂದಿನ ಹಂತದಲ್ಲಿ 12 ರಾಶಿಗಳ ಫಲಾಫಲ ಇವತ್ತು ಯಾವ ರೀತಿಯಾಗಿದೆ ಅಂತ ನೋಡೋಣ. ಈಗ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.